ನೋಡಕ್ಕೆ ಎಷ್ಟು ಚಂದದಾಳು ನೋಡ್ರಿ ಇವಳು. ದಿನಾ ವಿಲಾಗ್ ಮಾಡ್ತಿದ್ಲು, ದಿನಾ ಮೋಟಿವೇಟ್ ಕಂಟೆಂಟ್ ಮಾಡ್ತಿದ್ಲು, ಹ್ಯಾಪಿಯಾಗಿ ತನ್ನ ಲೈಫನ್ನು ಎಂಜಾಯ್ ಮಾಡ್ತಿದ್ಲು. ಶಿ ಈಸ್ ರಿಯಲಿ ಹ್ಯಾಪಿಯೆಸ್ಟ್ ಇನ್ ಲೀವ್ ಪರ್ಸನ್ ಅಂತ ಹೇಳ್ಬೋದು. ಸೊ ಈಕೆ ಒಂದು ಜೀವನದೊಳಗೆ ಆ ಖುಷಿನ ಹೋಗ್ಬಿಡ್ತ್ರಿ ಒಂದು ಟೈಮ್ ಒಳಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ನಗುಮುಖದ ಚೆಲುವೆ ಇವಳು. ಈಕೆ ನಗುಗೆ ಆ ದೇವ್ರ ಶಾಪ ಬಿತ್ತು ಯಾರು ಕಂಡು. ತುಂಬ ನಗುಮುಖ ಇತ್ತು ಹೆಣ್ಣಿವಳು. ಫೈನಲಿ ಈಕೆ ಒಂದು ಸಾವು ಆಯ್ತು. ಈಕೆ ಒಂದು ಸಾವಿನ ರಹಸ್ಯ ಏನಂತ ಹೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಈಕೆ ಅಣ್ಣ ಇವನ ಹಾರ್ದಿಕ್ ಅಂತ ಹೇಳ್ಬಿಟ್ಟು, ಈಕೆ ಒಂದು ಉತ್ತರ ಪ್ರದೇಶದಲ್ಲಿರುವಂಥ ಹೆಣ್ಮಗಳು. ಯಾವಾಗಲೂ ಕೂಡ ತನ್ನ ಒಂದು ಜೀವನದಲ್ಲಿ ಏನೇನು ನಡೀತಿದೆ ಏನೇನಿಲ್ಲ ಅಂತೇಳಿ ಕಂಟೆಂಟ್ ಮಾಡಿ ಹಾಕ್ತಾ ಇರೋಳು. ಅವ್ರ ಅಣ್ಣನೂ ಕೂಡ ಅದೇ ರೀತಿಯೇ ವಿಲಾಗರ್ ಇದ್ದ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಇವ್ರ ಲೈಫ್ ಸಖತ್ತಾಗಿ ಎಂಜಾಯ್ ಆಗಿ ಹೋಗ್ತಾ ಇತ್ತು. ಸೊ ಯಾವುದೇ ಒಂದು ತೊಂದರೆ ಅಡಚಣೆ ಇಲ್ಲದೆ ಸರಿಯಾಗಿ ಹೋಗ್ತಾ ಇತ್ತು. ಸೊ ಇಂತಹ ಒಂದು ಟೈಮ್ ಒಳಗೆ ಇವ್ರ ಒಂದು ಜೀವನದೊಳಗೆ ಏನಾಯ್ತಪ್ಪ ಅಂತಂದ್ರೆ, ಹೇಳೋಕ್ಕಾಗದೇ ಇರೋ ಒಂದು ಕೆಟ್ಟ ಘಟನೆ ಇವ್ರ ಲೈಫೊಳಗೆ ನಡೀತು. ತಾಯಿ ಕಾರ್ಪೊರೇಷನ್ ಬ್ಯಾಂಕ್ ಒಳಗೆ ವರ್ಕ್ ಮಾಡ್ತಿದ್ಲ. ಇಬ್ಬರು ಮಕ್ಕಳ ಗಂಡ ಬಿಟ್ಟಿದ್ನಕ್ಕಿಗೆ. ಸೊ ಇವಳು ಸಿಂಗಲ್ ಪೇರೆಂಟ್ ಇದ್ಲ. ಇಬ್ಬರು ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಟ್ಟು ಒಳ್ಳೆಯ ರೀತಿಯಿಂದ ಬೆಳೆಸಿ ಎಲ್ಲ ರೀತಿ ಇದ್ಲ. ಆಕೆ ಹೆಸರು ನೀಲಿಮಾ ಅಂಥೇಳಿ, ಅವನ ಹಾರ್ದಿಕ, ಈಕೆ ಹಿಂಶಿಕಾ ಅಂಥೇಳಿ. ಸೊ ಹಿಂಶಿಕಾ ಅನ್ನೋದು ನಿಜವಾಗ್ಲೂ ಒಂದು ಆ್ಯಕ್ಟಿವ್ ಗರ್ಲ್ ಅಂತಲೇ ಹೇಳ್ಬೋದು. ತಾಯಿ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ಲು. ಯಾವುದೇ ರೀತಿ ಅಡಚಣೆ ಕೂಡ ಅವ್ರ ಲೈಫಲ್ಲಿ ಇರಲಿಲ್ಲ. ಒಳ್ಳೆ ರೀತಿ ಇದ್ದು ಮಕ್ಕಳು ಬೆಳೀತಾ ಈಗ ಜಾಬ್ ಅಂತೂ ಮಾಡಲೇಬೇಕು. ಸೊ ಇವನು ಕೂಡ ಈಗ ಜಾಬ್ ಮಾಡಕತ್ತ ಹಾರ್ದಿಕ್. ಸೊ ಇಂಥ ಒಂದು ಸಂದರ್ಭದೊಳಗೆ ಅವ್ನು ಸೇರಿ ಕಂಪ್ನಿ ಒಳಗೆ ಯಾವಾಗಲೂ ಕೂಡ ಇರಿಟೇಟಿಂಗ್ ಆಯ್ತು, ಡಾಮಿನೇಟಿಂಗ್ ಆಯ್ತು, ಅವ್ನ ಪರ್ಸ್ನಾಲಿಟಿನ ಕೆಳಗೆ ಮಾಡೋದಾಯ್ತು. ಸೊ ಈ ರೀತಿ ಮಾಡ್ತಿದ್ರು. ಸೊ ಆ ವ್ಯಕ್ತಿ ಒಂಥರ ಹೆಂಗಾಗಿದ್ದ ಅಂತಂದ್ರೆ ನಿಜವಾಗ್ಲೂ ಭಾಳ ಫ್ರಸ್ಟ್ರೇಷನ್ ಆಗಿದ್ದ. ಯಾವಾಗಲೂ ವಿಲಾಗೊಳಗೆ ಹೇಳ್ತಿದ್ದ, ನಾನು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅಷ್ಟು ಹರಾಸ್ಮೆಂಟ್ ಮಾಡಿದ್ರು ಅಂಥೇಳಿ ಸಿಕ್ಕಾಪಟ್ಟೆ ಹೇಳ್ತಿದ್ದ. ಸೊ ಹೀಗೆಲ್ಲ ಆಗೋ ಒಂದು ಸಂದರ್ಭದೊಳಗೆ ನಿಜವಾಗ್ಲೂ ಮೆಂಟಲಿ ಇಷ್ಟು ಡಿಪ್ರೆಸ್ಡ್ ಆಗಿದೆ ಅಂತಂದರೆ ಹೇಳೋಕ್ಕೆ ಕೂಡ ಅಷ್ಟು ಡಿಪ್ರೆಸ್ಡ್ ಆಗಿದ್ದ. ಹೇಳ್ತಿದ್ದಾರೆ, ನೀವು ವಿಲಾಗ್ ಮಾಡೋ ಹಾಗಿಲ್ಲ, ನೀನು ಕೆಲಸನೇ ಸರಿ ಮಾಡಲ್ಲ, ಹಾಗೆ ಹಿಂಗೆ ಅಂತೇಳಿ ಇವ್ನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಡಿಪ್ರೆಸ್ ಮಾಡ್ತಿದ್ರು ಅವ್ರ ಆಫೀಸಲ್ಲಿ. ಸೊ ಈ ರೀತಿಯಾಗಿ ಅವ್ನಿಗೊಂಥರ ಹರಾಸ್ಮೆಂಟಾಗಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ವಿಲಾಗಲ್ಲಿ ಹೇಳ್ತಿದ್ದ, ನನಗೆ ಹೀಗೆ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು ಅಂತೇಳಿ. ಸೊ ಆ ರೀತಿ ಫ್ರಸ್ಟ್ರೇಷನ್ಸ್ ಅವ್ರು ತಡ್ಕೊಂಡು ಸೊ ಒಂದಿನ ಆ ಒಂದು ಕೆಲಸಕ್ಕೆ ರಿಸೈನ್ ಮಾಡಿದೆ. ಮತ್ತು ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟೇ ಸರಿ ಇರಲಿಲ್ಲ. ಅಷ್ಟಕ್ಕಷ್ಟೇ ಹಂಗೋ ಹಿಂಗೋ ಹೋಗ್ತಿತ್ತು. ತಾಯಿನೂ ಜಾಬ್ ಮಾಡ್ತಿದ್ಲು, ಈಕಿನೂ ಕೂಡ ಆಫೀಸಿಗೆ ಹೋಗ್ತಿದ್ಲು, ಇವನು ಮಾಡ್ತಿದ್ದೆ. ಸೊ ಇವನಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ಸ್ ಆಗ್ತಿತ್ತು ಇವಾಗ. ಆಮೇಲೆ ಇವಳಿಗೆ ಹೇಳ್ಬೇಕಂದ್ರೆ ಇವಳು ಕೂಡ ಆಫೀಸಿಗೆ ಹೋಗಿಲ್ಲ. ಇವಳು ಕೂಡ ಆಫೀಸಲ್ಲಿ ಕೂಡ ವಿಲಾಗ್ಸ್ ಮಾಡ್ತಿದ್ಲು, ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ಲು. ಬಟ್ ಫನ್ ಆಗಿತ್ತು ಮತ್ತು ಇವಳು ಲೈಫ್ ಕೂಡ ಚಲೋ ಇತ್ತು. ಮತ್ತು ಇವಳಿಗೆ ಸಿಕ್ಕಿರೋ ಆಫೀಸಲ್ಲಿ ಯಾವುದೇ ಕೂಡ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆರಾಮಾಗಿ ವೀಡಿಯೋ ಮಾಡ್ಕೊಂಡು ತನ್ನ ಲೈಫನ್ನು ಹೇಳ್ಕೊತ ಇದ್ಲು. ಸೊ ಇವಳಿಗೂ ಕೂಡ ಯಾವುದೇ ತೊಂದರೆ ಇರಲಿಲ್ಲ. ಸೊ ಫೈನಾನ್ಷಿಯಲಿ ಹೆಂಗೋ ಬ್ಯಾಲೆನ್ಸ್ಡ್ ಆಗಿ ಇತ್ತು. 3 ಜನನೂ ವರ್ಕ್ ಮಾಡ್ತಿದ್ಲು. ಸೊ ಎಲ್ಲ ರೀತಿಯೂ ಇವ್ರಿಗೆ ಏನು ಪ್ರಾಬ್ಲಮ್ ಅಂತ ನಡೀತಾ ಇತ್ತು. ಸೊ ಒನ್ಸ್ ಟೈಮ್ ಏನಾಯ್ತಪ್ಪ ಅಂತಂದರೆ ಈಕೆ ಒಂದು ಜೀವನದೊಳಗೆ ಮರೀಲಾಗದ ಒಂದು ದಿನ ಆಗ್ಬಿಡ್ತು. ಏನಂತಂದ್ರೆ ಈಕೆ ಒಂದು ದೇಹಕ್ಕೆ ಇಷ್ಟು ಕೆಟ್ಟದಾಗಿ ಹಲ್ಲೆ ಮಾಡಿದಾರಂತಂದರೆ, ಆಕೆ ಪ್ರತಿಯೊಂದು ಅಂಗನೂ ಕೂಡ ಚುಚ್ಚಿ ಆಕೆ ಇಷ್ಟಕ್ಕಿನ ಮೇಲೆ ದ್ವೇಷ ಇತ್ತು ಅಂತಂದರೆ ಆ ಒಂದು ಕೊಲೆ ಪ್ರಕರಣದೊಳಗೆ ಗೊತ್ತಾಗ್ಬಿಡ್ತದೆ. ಆಕೆ ಯಾವ ಭಾಗನೂ ಬಿಟ್ಟಿಲ್ಲ ಅವನು. ಅಷ್ಟು ಕೆಟ್ಟದಾಗಿ ಚುಚ್ಚಿ ಆಕೆಯನ್ನು ಸಾಯಿಸ್ಬಿಟ್ಟ. ಪ್ರತಿಯೊಂದು ಇಷ್ಟು ರಕ್ತ ಆಗಿತ್ತು ಮನೆ ಅಂತಂದರೆ ಹೇಳಕ್ಕೆ ಕೂಡ ಅಷ್ಟು ಮನೆ ರಕ್ತವಾಗಿತ್ತು. ಯಾಕೆ ಈ ರೀತಿ ಆಯ್ತಕ್ಕಿನ ಜೀವನದೊಳಗೆ ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇಷ್ಟು ಘೋರ ಯಾರ ಲೈಫ್ ಒಳಗೂ ನಡೆಯೋಂಗಿಲ್ಲ. ಅಷ್ಟು ಕೆಟ್ಟದಾಗಿ ಆ ಒಂದು ಹುಡುಗಿ ಜೀವನದೊಳಗೆ ನಡೀತಾ. ಪಾಪ ರೀ ಬದುಕಿ ಬಾಳ್ಬೇಕಾದ ಹೆಣ್ಮಗಳು ನಿಜವಾಗ್ಲೂ ಇಷ್ಟು ಹತ್ಯೆ ಒಳಗಾಗ್ತಾಳೆ, ಕೊಲೆಗೆ ಒಳಗಾಗ್ತಾ ಅಂತಂದ್ರೆ ಯಾರಿಗ್ರಿ ಕಳ್ಳು ಕಿತ್ತು ಬರಲ್ಲ, ಕಳ್ಳು ಕಿತ್ತು ಬರ್ತದೆ ರೀ ಈ ಒಂದು ಹುಡುಗಿ ಜೀವನ ನೆನೆಸ್ಕೊಂಡ್ರೆ. ನಿಜವಾಗ್ಲೂ ಎಷ್ಟು ಹ್ಯಾಪಿಯಾಗಿದ್ಲು. ಸಡನ್ಲಿ ಆ ಖುಷಿ ಅನ್ನೋದು 1 ನಿಮಿಷದಲ್ಲಿ ಹಾಳಾಗೋಯ್ತು. ಮನೆ ನೋಡಿದ್ರೆ ಪೂರ್ತಿ ರಕ್ತ ಒಂದಿನ. ಸೊ ಅಂತಹ ಒಂದು ಸಂದರ್ಭದೊಳಗೆ ನಿಜವಾಗ್ಲೂ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಕೆಟ್ಟದಾಗಿ ಆಕೆ ಒಂದು ಜೀವನದೊಳಗೆ ನಡೀತಂತೇಳಿ ಹೇಳ್ಬೋದು. ಸೊ ಈ ಒಂದು ಹಲ್ಲೆನ ಯಾರು ಮಾಡಿದ್ರು, ಇವಾಗ ನಿಮ್ಮನ್ನ ಹೇಳಿದೆ, ಹುಡುಗಿದು ಕೂಡ ಆಕೆದು ಲೈಫ್ ಸ್ಟೈಲು, ಹುಡುಗಂದು ಕೂಡ ಲೈಫ್ ಸ್ಟೈಲ, ತಾಯಿದು ಲೈಫ್ ಸ್ಟೈಲ್. ಸೊ ಇಂಥ ಒಂದು ಖುಷಿ ಜೀವನದೊಳಗೆ ಯಾರು ಕಣ್ಣು ಬಿತ್ತು, ಯಾರು ಈ ಥರ ಮಾಡಿದರು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಐತಿ. ಸೊ ಆ ಪ್ರಶ್ನೆಗೆ ಉತ್ತರ ಹೇಳೋ ಸಮಯ. ಅವ್ರು ಇದ್ದಿದ್ದು ಮನೆ ಹೌಸ್ ನಂಬರ್ 378 ಬುದ್ಧಿ ವಿಹಾರ ಅನ್ನೋ ಒಂದು ಏರಿಯಾದೊಳಗೆ ಉತ್ತರ ಪ್ರದೇಶದೊಳಗೆ ಇದ್ದಿರೋರು. ಸೊ ಈ ಒಂದು ಸಂದರ್ಭದೊಳಗೆ ಏನಾಯ್ತಂತಂದ್ರೆ ಆಕೆ ಅಣ್ಣನೇ ಇಲ್ಲಿ ಕೊಲೆ ಮಾಡೋಣ ಅಂತಂದ್ರೆ ಹಾರ್ದಿಕ್ ಅನ್ನೋನೇ ಇಲ್ಲಿ ಕೊಲೆ ಮಾಡಿದ್ದು ಗೊತ್ತಾಗ್ತೈತಿ. ಹೌದು, ನಿಜ, ನೀವೇನು ಕೇಳಾಕತ್ತಿರಲ್ಲ ಅದಂತೂ ಸತ್ಯ. ಹಾರ್ದಿಕೆ ತನ್ನ ಒಂದು ತಂಗಿಯನ್ನು ಕೊಲೆ ಮಾಡಿದ್ದ ಹಂಶಿಕಾನ ಇವನೇ ಕೊಲೆ ಮಾಡೋಣ. ಕಾರಣ ಇಷ್ಟೇ, ಇವ ಒಂದು ಹುಡುಗಿನ ಪ್ರೀತಿ ಮಾಡಾಕತ್ತಿದ್ದ. ಆ ಪ್ರೀತಿ ಮಾಡಿದ ಹುಡುಗಿ ಮನೆಯವರಿಗೆ ಮದುವೆ ಒಂದು ಸಂಬಂಧ
ಮಾತಾಡೋ ಸಲುವಾಗಿ ಅವ್ರ ಪೇರೆಂಟ್ಸಿಗೆ ಫೋನ್ ಹಚ್ತಾರೆ. ಅವಾಗ ಆ ಪೇರೆಂಟ್ಸ್ ಕಡೆಯಿಂದ ಯಾವುದೇ ರೀತಿ ಒಳ್ಳೆ ಒಪಿನಿಯನ್ ಬರೋಕ್ಕಿಂತ ನನ್ನ ಮಗಳ ಹಿಂದೆ ಬಿಡೋದನ್ನು ಬಿಡೋ ನೀನು, ಈ ರೀತಿ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆಯೊಳಗೆ ಇವನಿಗೆ ಬೆದರಿಕೆ ಒಂದು ಹೇಳ್ತಾರೆ. ಸೊ ಆ ಹುಡುಗಿ ಇದರಿಂದ ಆಕಿ ಎಲ್ಲ ರಿಲೇಷನ್ಶಿಪ್ಪನ್ನು ಇವನಿಂದ ಕಟ್ ಮಾಡ್ಕೋತಾರೆ. ಅದು ಬರೀ 1 ತಿಂಗಳದ ರಿಲೇಷನ್ಶಿಪ್ ಇರ್ತೈತೆ. ಸೊ ಈ ರೀತಿ ಆದಾಗ ಅವನು ತನ್ನ ಒಂದು ತಾಯಿ ಹತ್ರ ತಂಗಿ ಹತ್ರ ಬಂದು ಹೇಳ್ಕೊತಾನೆ. ಅದಕ್ಕೆ ಅವ್ರೇನಂತಾರೆ, ಸರಿ ಬಿಡು ಮತ್ತು ಹಂಗೆ ಅದಾರ ಅಂತಂದ್ರೆ ಎದಕ್ಕೆ ನೀ ಅವರಿಂದ ಹೋಗ್ತೀನಿ, ನಿನ್ನ ಲೈಫ್ ಬಗ್ಗೆ ಫೋಕಸ್ ಮಾಡು, ನಿಂದು ಜಾಬ್ ಬಗ್ಗೆ ಫೋಕಸ್ ಮಾಡು, ಈ ಥರ ಎಲ್ಲ ಹೇಳಿ ಅವ್ನಿಗೆ ಬುದ್ಧಿ ಮಾತು ಹೇಳ್ತಾರೆ. ಆದರೆ ಇವ್ನ ಮನಸ್ಸಿನಾಗೇನೋ ನನ್ನ ಒಂದು ಮನಸ್ಸಿನ ಭಾವನೆನೇ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಇವ್ನ ಮನಸ್ಸಿನಾಗ ಯಾವಾಗಲೂ ಕೂಡ ಅಷ್ಟು ಖುಷಿಯಾಗಿ ವಿಲಾಗ್ ಮಾಡ್ತಿದ್ದ, ಅಷ್ಟು ಖುಷಿಯಾಗೆಲ್ಲ ಎಲ್ಲರ ಜೊತೆ ಇರ್ತಿದ್ದ. ಬಟ್ ಮನಸ್ಸೊಳಗೆ ಒಂದು ಏಕಾಂತ ಅನ್ನೋದು ಇರ್ತಿತ್ತು. ಹಂಗೆ ನಾನು ಒಬ್ಬನಾದೇನು ಅನ್ನೋದು ಕಾಡ್ತಿತ್ತು. ಸೊ ಇಂಥ ಒಂದು ಎಲ್ಲದರಲ್ಲೂ ಹೇಳ್ಕೊತಿದ್ದ, ಹಂಗಾಗತ್ತೈತೆ ನನಗೆ, ಹಿಂಗಾಗತ್ತೈತೆ ನನಗೆ, ಫ್ರಸ್ಟ್ರೇಷನ್ ಆಗತ್ತೈತೆ ಅಂಥೇಳಿ ಪ್ರತಿಯೊಂದು ವಿಲಾಗ್ಗಳಿಗೂ ಇವನು ಹೇಳ್ಕೊತಿದ್ದ. ಸೊ ಈ ಒಂದು ಹೇಳ್ಕೊ ಇವ್ನ ಮನಸ್ಥಿತಿ ಯಾವ ರೀತಿ ಅಂತಂದ್ರೆ ಮನುಷ್ಯತ್ವನೇ ಮರೆತುಬಿಟ್ಟ ಒಂದು ಕ್ಷಣ. ಸೊ ಒಂದು ಟೈಮ್ ಏನಾಕತ್ತಪ್ಪ ಅಂತಂದ್ರೆ ಇವನ ಒಂದು ಜಗಳ ಅವ್ರ ತಂಗಿ ಜೊತೆ ಇರ್ತೈತಿ. ಅವಾಗ ತಾಯಿ ಕೆಲ್ಸಕ್ಕೆ ಹೋಗಿರ್ತಾಳೆ. ಅವಾಗ ತಂಗಿ ಜೊತೆ ವಾದ ಮಾಡುವಾಗ ಅವನಿಗೆ ಎಲ್ಲಿದ್ದೇನು ಕೋಪ, ರಾಕ್ಷಸ ಅನ್ನೋದು ಅವ್ನ ಮೈ ಮೇಲೆ ಬಂದುಬಿಟ್ಟಿದ್ದ. ಸೊ ಆಕೆಯನ್ನು ಫಸ್ಟು ಅಡುಗೆ ಮನೆಯೊಳಗೆ ಚಾಕು ಇರ್ತೈತೆ, ಚಾಕು ತೊಗೊಂಡು ಕುತ್ತಿಗೆ ಕುಯ್ದುಬಿಡ್ತಾನೆ. ಕುಯ್ದುಕೊಳ್ಳಿ ಇವಳು ಆ ಒಂದು ರಕ್ತದ ಮಡಿಲೊಳಗೆ ಬಿದ್ದಿರ್ತಾಳೆ. ಆದರೂ ತನ್ನ ಜೀವನ ಉಳಿಸ್ಕೊಳಕ್ಕೆ ಹೋರಾಡ್ತಿರ್ತಾಳೆ. ಹೋರಾಡೋ ಸಂದರ್ಭದೊಳಗೆ ಆಕೆಯನ್ನು ಬೆಡ್ರೂಮ್ ಒಳಗೆ ಹಾಕಿ ಆಕಿನ ಎದೆಗೆ ಕಾಲಿಗೆ ಎಷ್ಟು ಒಂದು ಇಂಚೂ ಕೂಡ ಬಿಡದೆ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡ್ಯಾನಂತಂದ್ರೆ ನಿಜವಾಗ್ಲೂ ಇಷ್ಟು ಮನಸ್ಥಿತಿ ಹಾಳಾಗಿತ್ತು. ಮನಸ್ಥಿತಿ ಪೂರ್ತಿ ತನ್ನ ಸ್ನೇಹಿತನ ಕಳ್ಕೊಂಡು ಆಕೆ ತಂಗಿನ ತನ್ನ ಜೊತೆ ಹುಟ್ಟಿದ ತಂಗಿನ ಕೊಲೆ ಮಾಡಿಬಿಟ್ಟ. ಎಷ್ಟು ಅವಳು ಹೋರಾಡೋಕ್ಕೆ ತನ್ನ ಜೀವ ಉಳಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟರು ಇವನು ಅದಕ್ಕೆ ಯಾವುದೇ ರೀತಿ ಅಡಚಣೆಯನ್ನು ಕೊಡಲಿಲ್ಲ. ಎಲ್ಲದೂ ಕೂಡ ಅವಳು ಒಂದು ಪಾರಾಗುವಂಥ ದಾರಿನೂ ಕೂಡ ಇವನ್ನ ತೆಗೆದ್ಬಿಟ್ಟ. ಕೇವಲ ಒಂದು ವಾದ ಅವಂಗೆ ಆಫೀಸಲ್ಲಾಗಿರ್ಬೋದು, ಎಲ್ಲ ಕಡೆ ಫ್ರಸ್ಟ್ರೇಷನ್ನು, ಬೈಸ್ಕೊಳ್ಳೋದು, ಫೈನಾನ್ಷಿಯಲಿ ಎಲ್ಲವೂ ಕೂಡ ಒಂದು ತಲೆಯಾಗಿತ್ತು. ಆದರೂ ಕೂಡ ವಿಲಾಗ್ ಮಾಡೋದು ನಿಲ್ಲಿಸ್ತಿರ್ಲಿಲ್ಲ. ಅದನ್ನು ಮಾಡ್ತಾನೆ ಇದ್ದ. ಜೊತೆ ತಂಗಿನೂ ಸಪೋರ್ಟಿವ್ ಆಗಿದ್ದು, ಎಲ್ಲ ಇತ್ತು. ಆದರೆ ಕೇವಲ ಒಂದು ದಿನದ ಅವನ ಕೋಪದ ಸಲುವಾಗಿ ಇಡೀ ಒಂದು ಜೀವನವನ್ನು ಹಾಳು ಮಾಡಿಕೊಂಡ ಅಂತ ಹೇಳ್ಬೋದು. ಈ ಒಂದು ಕೋಪ ತನ್ನ ಒಂದು ಸುಂದರವಾದ ಸಂಸಾರವನ್ನು ಹಾಳು ಮಾಡಿಬಿಡ್ತು. ನಂತರ ಇವನೇನು ಮಾಡ್ತಾನೆ, ತನ್ನ ತಾಯಿ ಆಫೀಸಿಗೆ ಬರ್ತಾನೆ. ಆಫೀಸಿಗೆ ಬಂದು ನಾನು ನಿನಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋಗಿ ಆ ಮನೆ ಒಳಗೆ ಫಸ್ಟ್ ಹಿಂಗೆ ಎಂಟರ್ ಆದ ತಕ್ಷಣ ಪೂರ್ತಿ ರೂಮ್ ಎಲ್ಲನೂ ರಕ್ತದಿಂದ ಆಗಿ ಎದೆ ಒಡ್ಕೊಂಡು ಮಗಳ ಕಡೆ ನೋಡೋಕೆ ಹೋಗ್ತಾಳೆ. ಮಗಳು ಸತ್ತು ಬಿದ್ದಿರ್ತಾಳಲ್ಲೇ. ಆ ಒಂದು ಇದ್ರೊಳಗೆ ಇವ ಏನು ಮಾಡ್ತಾನೆ, ಹಾರ್ದಿಕ್ ಅಕ್ಕಿನಾರು ಬಿಡಬೇಕಿಲ್ಲ, ತಾಯಿನೂ ಕೂಡ ಸಾಯಿಸ್ತಾನಿವ. ತಾಯಿನೂ ಕೂಡ ಓಡಾಡಿಸಿ ಸಾಯಿಸ್ತಾನಿವ. ಆದ್ರೆ ಆಕಿ ಅಳುವುದು ಚಿರುದು ನೋಡಿ ಮನೆ ಬಾಜುದವ್ರು ಬರ್ತಾರೆ, ಆಜು ಬಾಜುದವ್ರು ಬರ್ತಾರೆ. ಆಕಿ ಜೀವ ಉಳಿತೈತಿ. ಆದ್ರೆ ಮಗಳ ಜೀವ ಹಿಂಸಿಕ ಅಂದ ಯಾವಾಗಲೂ ಹೋಗಿಬಿಟ್ಟಿರ್ತೈತಿ. ತಾಯಿ ಒಬ್ಬಕ್ಕೆ ಉಳ್ಕೊಂಡಿರ್ತಾಳೆ. ಆ ತಾಯಿನ ಕೊಲೆ ಮಾಡಕ್ಕೆ ಬರ್ತಿರ್ತಾನೆ, ಚುಚ್ಚಿರ್ತಾನೆ ಆಕಿಗೂ. ಆದರೂ ಕೂಡ ಮನೆಯವ್ರು ಆಜು ಬಾಜು ಮನೆಯವ್ರು ಚೀರಾಕತ್ತಾರೆ ಭಾಳ, ಇವ್ರು ಏನಾಗತ್ತೈತೆ ಅಂತ ಹೇಳಿ ಬಂದು ನೋಡಿದಾಗ ಅವ ಅಲ್ಲಿಂದ ಪರಾರಿ ಆಗಿಬಿಡ್ತಾನೆ. ಯಾರು ಹಾರ್ದಿಕ ಹೋಗ್ಬಿಡ್ತಾನೆ ಅಲ್ಲಿಂದ. ಬರೀ ತಾಯಿ ಅಷ್ಟು ಅರ್ಜೀವ ಇರ್ತೈತಿ. ತಾಯಿನ ಮಗಳನ್ನ ಕರ್ಕೊಂಡು ತಾಯಿ ಜೀವ ಹೆಂಗಾಗಿರ್ಬೋದು, ಬಿದ್ದು ಅಳ್ತಾಳ್ರಿ ಈಕಿ. ಹಾರ್ದಿಕ ಅಲ್ಲಿಂದ ಕಾರ್ ತೊಗೊಂಡು ಓಡಾಕಂತೂ ಚಾಲೂ ಮಾಡ್ತಾನೆ. ಸೊ ಇಂಥ ಒಂದು ಪೊಲೀಸವರು ಎಲ್ಲ ಕಡೆನೂ ಇದನ್ನು ಹಾಕ್ಬಿಡ್ತಾರೆ, ಆ ಕಾರಿನ ನಂಬರು ಅವ್ನ ಮುಖದ ಫೋಟೋ ಹಾಕ್ಬಿಡ್ತಾರೆ. ಸೊ ಎಲ್ಲರೂ ಹುಡುಕಾಡೋಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಕಡೆ ಹುಡುಕಾಡಿದ್ರೆ ಕೊನೆಗೂ ಸಿಕ್ಕ ಇವ. ಸೊ ಸಿಕ್ಕ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ರೆ ಏನಾತ್ರಿ, ಜೀವ ಹೋತಲ್ಲ, ತಾಯಿ ನಂಬಿಕೆ ಕಳ್ಕೊಂಡಲ್ಲ. ಈ ಥರ ಕೃತ್ಯ ಮಾಡೋಣಂದ್ರೆ ನಿಮ್ಗೆ ಜೀವಾವಧಿ ಶಿಕ್ಷಣ ಆಗ್ತೈತಿ. ಆದ್ರೆ ಇದರಿಂದ ಒಂದು ತಿಳ್ಕೊಳ್ರಿ ನೀವು, ಮಾನಸಿಕ ಸ್ಥಿತಿ ಎಷ್ಟು ಭಾಳ ಮುಖ್ಯ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಮಾನವೀಯತೆನೇ ಕಳ್ಕೊಂಡ್ಬಿಡ್ತಾನೆ ಆ ಸ್ಥಿತಿ ಇಲ್ಲಾಂದ್ರೆ. ಅದಕ್ಕೆ ನೋಡಿರಿ, ಜೀವನದೊಳಗೆ ನೆಮ್ಮದಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮನಸ್ಸಿನ ಒಂದು ಆರೋಗ್ಯ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾವಾಗ ಮನುಷ್ಯನ ಸ್ಥಿತಿ ಕಳ್ಕೊಂಡು ಅವ ಯಾವ ರೂಪಕ್ಕೆ ಬದಲಾಗ್ತಾನಂತ ಹೇಳಕ್ಕೆ ಬರಲ್ಲ. ಸಾಧ್ಯ ಆದರೆ ನೀವು ಏನೇ ಒಂದು ಕೆಲಸ ಮಾಡಕತ್ತೀರಿ ಅಥವಾ ಏನೋ ಒಂದು ಜವಾಬ್ದಾರಿ ಹೊತ್ಕೊಂಡಿರಿ, ನಿಮಗೆ ಯಾವುದೇ ರೀತಿ ಒಂದು ಫ್ರಸ್ಟ್ರೇಷನ್ ಬರದೇ ಇರೋಂಗೆ ನೋಡ್ಕೊಡ್ರಿ ನೀವು. ಯಾಕಂತಂದ್ರೆ ಫ್ರಸ್ಟ್ರೇಷನ್ಸ್ ಅನ್ನೋದು ಒಂದು ಜೀವನ ಕಳ್ಕೊಳ್ಳೋ ಮಟ್ಟಿಗೆ ಹೋಗಿರ್ತೈತಿ. ಸೊ ಸಾಧ್ಯ ಆದರೆ ನಿಮ್ಮ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಎಷ್ಟೇ ದ್ವೇಷ ಇರಲಿ, ಎಷ್ಟೇ ಕೋಪ ಇರಲಿ, ಆ ಕ್ಷಣಕ್ಕೆ ನೀವು ಹೊರಟೋಗ್ಬಿಡ್ರಿ. ಅಷ್ಟು ನಿಮಗೆ ಹೊಡೆಯೋಷ್ಟು ಸಿಟ್ಟು ಬಂದೈತಪ್ಪ ಅಂತಂದ್ರೆ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮನ್ನು ನೀವು ಹಿಂದೆ ತೊಗೊಂಬಿಡ್ರಿ. ಯಾಕಂತಂದ್ರೆ ಇದು ಒಂದು ಜೀವದ ಪ್ರಶ್ನೆ ಆಗಿರ್ತದೆ. ಸೊ ಈ ಕೆಲಸಗಾರ ಈ ಪ್ರೈವೇಟ್ ಜಾಬ್ಸಲ್ಲಿ ಆಲ್ಮೋಸ್ಟ್ ಇದೇ ಥರ ಇರಿಟೇಟಿಂಗ್ ಭಾಳ ಇರ್ತಾವೆ. ಬಟ್ ಅವನ್ನೆಲ್ಲ ಫೇಸ್ ಮಾಡಿ ನಿಲ್ಬೇಕಾಗುತ್ತೆ. ಅದನ್ನ ರೀತಿ ನಮ್ಮ ಮನಸ್ಥಿತಿನ ಹಾಳು ಮಾಡಿಕೊಂಡು ಜೀವವನ್ನೇ ಮುಗ್ಧ ಜೀವ ರೀ ಅದು. ಎಷ್ಟು ಹಸನ್ಮುಖಿ ಜೀವಂತ ಇದ್ದ ಹೃದಯ ರೀ. ಆ ಒಂದು ಹೆಣ್ಣು ನಿಜವಾಗ್ಲೂ ಎಷ್ಟು ನೋವು ಪಟ್ಟಿರ್ತಾಳೆ. ನಿಜವಾಗ್ಲೂ ಆ ಒಂದು ಹೆಣ್ಣಿನ ಸ್ಥಾನದಲ್ಲಿ ನಾವನ್ನ ನಿಂತು ಯೋಚನೆ ಮಾಡಿದ್ರೆ ಇಲ್ಲದಿಲ್ಲ ಅಂತ ಒದ್ದಾಡಿರ್ತೈತ್ರಿ ಆ ಜೀವ, ತನ್ನ ಜೀವ ಕಾಪಾಡ್ಕೊಳಕ್ಕೆ. ನಿಜವಾಗ್ಲೂ ಇಷ್ಟು ವ್ಯಾಘ್ರ ಮನಸ್ಥಿತಿ ತಗೊಂಡು ಬರ್ತೇ ಸಮಾಜ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಇಷ್ಟು ಚಲೋ ಇದ್ದು ಫ್ಯಾಮಿಲಿ, ಅದು ಹೆಂಗೆ ಸಡನ್ ಸಾಧ್ಯ.
ಫೈನಲಿ ಹಿಂಶಿಕಾ ಈ ರೀತಿ ಒಂದು ಉಸಿರನ್ನು ಅಂತ್ಯಗೊಳಿಸಿಲ್ಲ ಅಂತ ಹೇಳ್ಬೋದು.